ಶ್ರೀಮತಿ ಆಯುಷಾ ಬೇಗಂ ಆಲಂ ಸಾಬ್ ಎತ್ಮಾಗೆ 12ನೇ ವಾರ್ಡ್ ಸದಸ್ಯರು, 2ನೇದು ಆನಂದ ರಾಯಬಾಗಿ ರಾಜಣ್ಣ ಹಿಂದುಳಿದ ವರ್ಗದಿಂದ, ಪರಿಶಿಷ್ಟ ಪಂಗಡದಿಂದ ಜಗದೀಶ್ವರಪೇಟೆ ವೆಂಕಟಯ್ಯ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ವಾರ್ಡ್ ನಂಬರ್ 29 ಪರಿಶಿಷ್ಟ ಪಂಗಡ, ವಿನೋದ್ ಗೌಡ ಮಲ್ಲಗೌಡ ಮಾಲಿ ಪಟೇಲ್ ವಾರ್ಡ್ ನಂಬರ್ 12 ಸಾಮಾನ್ಯ ವರ್ಗ. ಇದರ ಜೊತೆಗೆ ವಿಧಾನ ಪರಿಷತ್ತಿನ ಸದಸ್ಯರು, ತಹಸೀಲ್ದಾರರು ಮತ್ತು AC ಮತ್ತು 10 ಜನ ಸದಸ್ಯರ ಆಶ್ರಯ ಸಮಿತಿ ಇರುತ್ತೆ. ಪ್ರಪ್ರಥಮವಾಗಿ ಉಳಿದಿರತಕ್ಕಂಥ 11 ಎಕರೆಯಲ್ಲಿ 440 ಸೈಟ್ಗಳನ್ನು ಹಂಚಿಕೆ ಮಾಡಬೇಕಾಗಿತ್ತು. ಅದರಲ್ಲಿ 381 ಹಂಚಿಕೆ ಮಾಡಿ ಕೊಟ್ಟ ಮೇಲೆ ಅದರ ಮೇಲೆ ಕೆಲವು ಎಲಿಗೇಷನ್ ಇಲ್ಲ, ಓವರ್ಲ್ಯಾಪ್ ಆಗಿ ಕೆಲವು ಜನರಿಗೆ 2 ಸೈಡ್ ಬಂದಿದ್ದಾವೆ, ಮನೆ ಇದ್ದಾವೆ, ಮನೆ ಇದ್ದವರಿಗೆ ಕೊಟ್ಟೈತೆ, ಪ್ಲಾಟ್ಗಳು ಇದ್ದವ್ರಿಗೆ ಪ್ಲಾಟ್ ಕೊಟ್ಟೈತೆ ಅನ್ನೋ ಎಲಿಗೇಷನ್ ಆಗಿ ಲೋಕಾಯುಕ್ತರಿಗೆ ರೆಫರ್ ಆಗಿ ಲೋಕಾಯುಕ್ತರು ತನಿಖೆ ಮಾಡಿ ನೋಡಿರ್ಬೋದು. ಸುಮಾರು 10 ಫೀಟ್ ತಡೆಗೋಡೆ ಕಟ್ಟಿ 1992ರಲ್ಲಿ ಅದೇ ರೀತಿ ತಡೆಗೋಡೆ ಕಟ್ಟಿ ಈ ಭೂಮಿಯನ್ನು ಖರೀದಿ ಮಾಡಿ 11 ಎಕರೆ ಪ್ಲಾಟ್ ಮಾಡಬೇಕು ಅನ್ನೋ ವಿಚಾರಗಳು ಇಟ್ಕೊಂಡು ಭೂಮಿ ಖರೀದಿ ಮಾಡಿದ್ದೈತೆ. ಆ ಭೂಮಿ ಖರೀದಿ ಮಾಡಬೇಕಾದ್ರೂ ಕೂಡ ಇಲ್ಲ ಇದು ಯೋಗ್ಯ ಐದು ಅಲ್ಲ ಎಂಬ ವಿಚಾರಗಳನ್ನು ಪರಿಶೀಲನೆ ಮಾಡಿ ತಹಸೀಲ್ದಾರ್ ರಿಪೋರ್ಟ್ ತಗೊಂಡು ಜಿಲ್ಲಾಧಿಕಾರಿಗಳು ಒಂದು ಸೂಚನೆ ಕೊಟ್ಟಿದ್ರು ತಹಸೀಲ್ದಾರ್. ಆ ಸೂಚನೆ ಪ್ರಕಾರ ತಹಸೀಲ್ದಾರು ವಿಸಿಟ್ ಮಾಡಿ ತಡೆಗೋಡೆ ಕಟ್ಟಿ ಪ್ಲಾಟ್ಗಳನ್ನು ಕೊಡಬಹುದು, ಇಷ್ಟು ಕಡಿಮೆ ರೇಟ್ನಲ್ಲಿ ಭೂಮಿ ಎಲ್ಲೂ ಸಿಗಂಗಿಲ್ಲ ಎಂಬ ವರದಿಯ ಆಧಾರದ ಮೇಲೆ ಆ ಭೂಮಿಯನ್ನು ಖರೀದಿ ಮಾಡಿದ್ದಾಗಿದೆ. ಇವತ್ತು ಸುಮಾರು 1,26,00,000 ಅಂದಾಜ ತಡೆಗೋಡೆಗೆ ಒಂದು ಎಸ್ಟಿಮೇಟ್ ಕೂಡ ಮಾಡಲಾಗಿದೆ. ಹಿಂದೆ ಆಶ್ರಯ ಸಮಿತಿ ನಿರ್ಧಾರ ಅದು ಇಂಪ್ಲಿಮೆಂಟ್ ಮಾಡಬೇಕು, ಇನ್ನು ಇಂಪ್ಲಿಮೆಂಟ್ ಆಗಿಲ್ಲ. ಈಗ ಲೇಟೆಸ್ಟ್ DSR ಪ್ರಕಾರ ಇನ್ನೊಂದು 50 ಲಕ್ಷ ಅಂದಾಜು ಹೆಚ್ಚಾಗಬಹುದು ರೇಟ್. ಆ ತಡೆಗೋಡೆ ಕಟ್ಟಿ ಪ್ಲಸ್ ಇವೆಲ್ಲ ಇದಾದ್ಮೇಲೆ 346 ಸೈಟ್ಗಳು ಲೇಔಟ್ಗಳು ಇಲ್ಲಿ 307 ರಾಗಿಯಲ್ಲಿ 243 ಜನರಿಗೆ, 346 ಜನರಿಗೆ ಸುಗ್ಗಾಲ್ಪೇಟೆ ಸರ್ವೆ ನಂಬರ್ 626ರಲ್ಲಿ ಮತ್ತು 18 ಎಕರೆ ಭೂಮಿಯನ್ನು G+2 ಮನೆ ಅದರದ್ದು ಈಗಾಗಲೇ DPR ಆಗಿ 2016 ಮನೆ. ಅದರ ಕಾಸ್ಟ್ ಬಂದು 189 ಕೋಟಿ ಅಂದರೆ 2016 ಇವೆಲ್ಲ ಸೇರಿಸಿ ಇದಕ್ಕೊಂದು DPR ರೆಡಿ ಮಾಡಿ ಸ್ಲಮ್ ಬೋರ್ಡ್ಗೆ 18 ಎಕರೆ ಈಗಾಗಲೇ ಸ್ಲಮ್ ಬೋರ್ಡ್ಗೆ ಹ್ಯಾಂಡ್ ಓವರ್ ಮಾಡಿಬಿಟ್ಟಿದ್ವು ಲ್ಯಾಂಡ್. ಹಿಂದಿನ ಇದರ ಅವಧಿಯಲ್ಲೇ ಅದನ್ನು ಹ್ಯಾಂಡ್ ಓವರ್ ಮಾಡಿ ನಾಡಗೌಡರಿದ್ದಂಥ ಸಂದರ್ಭದಲ್ಲಿ ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ಸ್ಲಮ್ ಬೋರ್ಡಿಗೆ 11 ಎಕರೆ ಉಳಿದು 7 ಎಕರೆ ಪ್ಲಾಟ್ ಇದು ಮಾಡಿದ್ರು. ಬಟ್ ಪುನಃ ಈಗ ನಾನು ಆಯ್ಕೆ ಆದಮೇಲೆ ಅದನ್ನು ಕಂಡೀಷನ್ ಹಾಕಿ ಭೂಮಿ ಖರೀದಿ ಮಾಡಿದ್ವಿ. ರಾಜೀವ್ ಗಾಂಧಿ ವಸತಿ ನಿಗಮದ ಏನು ಕಂಡೀಷನ್ ಏನಿತ್ತು 18 ಎಕರೆ ಭೂಮಿಯಲ್ಲಿ G+2 ಮನೆಗಳು ನಿರ್ಮಾಣ ಮಾಡೋದಕ್ಕೋಸ್ಕರನೇ ಆ ಭೂಮಿ ಖರೀದಿ ಮಾಡಿದ್ರು. ಕಂಡೀಷನ್ ಹಾಕಿ ಭೂಮಿ ಖರೀದಿ ಮಾಡಿದ್ದಾರೆ. ಇವರೇನೋ ಸ್ವಲ್ಪ ಬದಲಾವಣೆ ಮಾಡ್ಬೇಕಂತ ಮಾಡಿದ್ರು, ಬಟ್ ಸರ್ಕಾರ ಮಟ್ಟದಲ್ಲಿ ಅದು ಬದಲಾವಣೆ ಆಗಿಲ್ಲ. ಅದಾದ ನಂತರ ಪುನಃ ರಿವೈಸ್ ಮಾಡಿ ಅವ್ರು ಸ್ಲಮ್ ಬೋರ್ಡ್ ಕರೆಸಿ ಆ ಭೂಮಿ 18 ಎಕರೆ ಹ್ಯಾಂಡ್ ಓವರ್ ಮಾಡಿ ಸಂಪೂರ್ಣವಾಗಿ 18 ಎಕರೆ ಲ್ಯಾಂಡನ್ನು ಸ್ಲಮ್ ಬೋರ್ಡ್ಗೆ ಹ್ಯಾಂಡ್ ಓವರ್ ಮಾಡಿಬಿಟ್ಟಿದೆ. ನಗರಸಭೆಯಿಂದ ಹ್ಯಾಂಡ್ ಓವರ್ 216 ಮನೆಗಳು ಕುಂದುತ್ತಾ ಹೋಗ್ತಾರೆ ಆಸ್ ಪರ್ DPR ಪ್ರಕಾರ. ಅದರ ಕಾಸ್ಟ್ ಬಂದು ಮನೆಗಳು ಕಾಸ್ಟು, ಕುಡಿಯುವ ನೀರಿನ ಯೋಜನೆ, ಎಲೆಕ್ಟ್ರಿಫಿಕೇಶನ್, UCD, ಆಮೇಲೆ ಚರಂಡಿ ಮತ್ತು ರಸ್ತೆ ಇವೆಲ್ಲವೂ ಸೇರಿಸಿ 18 ಎಕರೆಯಲ್ಲಿ 189 ಕೋಟಿ ಅಂದಾಜು ರೂಪಾಯಿಗಳು ಒಂದು DPR ರೆಡಿ ಮಾಡಿ ಸ್ಲಮ್ ಬೋರ್ಡ್ಗೆ ಇವತ್ತು ಎಕ್ಸಿಕ್ಯೂಟಿವ್ ಬಂದದ್ದು ಸಬ್ಮಿಟ್ ಮಾಡಿದ್ದಾರೆ. ದಾರಿ ಕೊಟ್ಟಿಲ್ಲ. ಆ ದಾರಿ ಕೊಟ್ಟಿದ್ರು ಕೂಡ ಇವತ್ತು ಪಕ್ಕದ ಲೇಔಟ್ನಲ್ಲಿ ನಾಗರೆಡ್ಡಪ್ಪ ಅವರು ಪ್ರೈವೇಟ್ ಲೇಔಟ್ ಆಗಿದೆ 18 ಮೀಟರ್, ಅಲ್ಲಿ 18 ಮೀಟರ್ ರೋಡ್ ಇದೆ. ಅದು ಈಗಾಗಲೇ ಮುನ್ಸಿಪಾಲ್ಟಿಗೆ ಹ್ಯಾಂಡ್ ಓವರ್ ಮಾಡಿಬಿಟ್ಟಿದ್ದಾರೆ.
ಅದರಿಂದ ಈ ರೋಡಿಗೆ ಸ್ಟ್ರೇಟ್ ಹೋಗಿ ಇಂದ ಬ್ಯಾಕ್ ಸೈಡ್ ಒಂದು 100 ಫೀಟ್ ಈಗ ಒಂದು 200-300 ಫೀಟ್ ರೋಡ್ ಫಾರ್ಮೇಷನ್ ಮಾಡಿಬಿಟ್ರೆ ಇದಕ್ಕೆ ರೋಡಿನ ತೊಂದರೆ ಏನಿಲ್ಲ 18 ಎಕರೆ. ಅದು ಕೂಡ ಚರ್ಚೆ ಆಗಿದೆ ಸಭೆಯಲ್ಲಿ. ಸರ್ ಈಗ ಈ 5 ವರ್ಷ ಅದನ್ನೇ ಹೇಳಿದೆ. ಈಗ ಒಂದು ದಾರಿ ಸಮಸ್ಯೆ, ಅದು ದುಡ್ಡನ್ನು ಬಂದು ಬಿದ್ದಿದೆ. ನಾವು ಭೂಮಿ ಅಲ್ಲ ದುಡ್ಡು ಬರೋದಿಲ್ಲ ಅಲ್ಲ ಅವ್ರ ಸಬ್ಜೆಕ್ಟ್ ಬಪ್ಪೂರು ರೋಡಿಗೆ ಖರೀದಿ ಮಾಡಬೇಕಾದ್ರೆ ಇನ್ನು ಭೂಮಿ ಖರೀದಿ ಮಾಡಬೇಕಾದ್ರೆ ಯಾವ ಮುಖಂಡರು ಮಾತುಕತೆ ಆಡಿದ್ರು ದಾರಿ ಕೊಡ್ತು ಅಂತ. ಭೂಮಿ ಕೊಡಬೇಕಾದ್ರೆ ಭೂಮಾಲೀಕರ ಹತ್ರ ಮಾತಾಡಿಕೊಂಡು ನಗರಸಭೆಯವರು ಇವರು ದಾರಿ ಕೊಡ್ತು ಅಂತೇಳಿ ಅವ್ರ ರೇಟಿಂಗ್ನೇ ಬರಕೊಟ್ಟ ಮೇಲೆ ಆವಾಗ ಜಗತ್ ಸಮಸ್ಯೆ ಇತ್ತು. DPR ಮಾಡೋಕ್ಕಾಗಿದ್ದಿಲ್ಲ. DPR ಇವೆಲ್ಲ ಜಗತ್ ಸೇರಿಸಿ DPR ಮಾಡಿ ಸಬ್ಮಿಟ್ ಮಾಡಿದ್ದೀವಿ. ಕೇಂದ್ರ ಸರ್ಕಾರ ಅದಕ್ಕೆ 11 ಲಕ್ಷ ಆ ರೋಡಿಗೆ ದುಡ್ಡು ಸದ್ಯ ಬಂದಿತ್ತು. ಆ ಭೂಮಿ ಖರೀದಿ ಮಾಡಬೇಕಾದ್ರೆ ಈ ಭೂಮಿ ಬೆಲೆ, ಭೂಮಿ ಖರೀದಿ ಮಾಡುತ್ತೆ ಅದರ ಮೇಲೆ ಪ್ಲಸ್ ದಾರಿ ಎರಡೂ ದುಡ್ಡು ಬಂದು ಸುಮಾರು ಇನ್ನೂ ದುಡ್ಡು ಮುನ್ಸಿಪಾಲಿಟಿ. 4 ವಿಚಾರಗಳು. ಒಂದನೇದು 40 ಡಿಸ್ಟ್ರಿಬ್ಯೂಟರಿ ಅಲ್ಲ ಆಶ್ರಯ ಸಮಿತಿಯಲ್ಲಿ ಚರ್ಚೆ ಆಗಿರ್ತಕ್ಕಂಥದ್ದು. ಒಟ್ಟು 243 ಮಂದಿ ಪ್ಲಸ್ 346 ಮಂದಿ ಈ 2 ಸೈಟ್ಗಳು ಡೆವಲಪ್ ಮಾಡಬೇಕು. ಸೊ ಡೆವಲಪ್ ಮಾಡಿ ಮೊದಲೇ 184 ಮಂದಿ ಆಹಾರ ಫಲಾನುಭವಿಗಳು ಲೋಕಾಯುಕ್ತ ರೆಫರ್ ಆಗಿ ಹಕ್ಕುಪತ್ರ ಕೊಡಬೇಕಂತ ತೀರ್ಮಾನ ಮಾಡಿದ್ದಾರೆ. ಅವೆಲ್ಲರನ್ನ ಅದನ್ನು ಒಂದು ಪಟ್ಟಿ ಮಾಡಬೇಕು. ಮತ್ತು 11 ಎಕರೆಯಲ್ಲಿ 346 ಮಂದಿ ಅದನ್ನು ಒಂದು ಪಟ್ಟಿ ಮಾಡಿ 2 ಪಟ್ಟಿಗಳು ಪಬ್ಲಿಕೇಶನ್ ಒಂದು ಪೇಪರ್ನಲ್ಲಿ ಪಬ್ಲಿಕೇಶನ್ ಮಾಡಬೇಕು. ಮತ್ತು ನಗರಸಭೆಯಲ್ಲಿ ನೋಟಿಸ್ ಬೋರ್ಡಿಗೆ ಹಾಕಿ ಅವು 3-4 ಆಹಾರ ಫಲಾನುಭವಿಗಳು ಆಯ್ಕೆ ಮಾಡಬೇಕಾದ ಮಾನದಂಡ ಇದೆ. ಆ 3-4 ಕಂಡೀಷನ್ಸ್ಗಳು ಹಾಕಿ ಪೇಪರ್ ನೋಟಿಫಿಕೇಶನ್ ಮಾಡಿ ಅವು ಅರ್ಜಿ ಕಾಲ್ಫಾರ್ ಮಾಡಿ ಅವು ಏನೇನು ಪೇಪರ್ ಇದೆ ಪೇಪರ್ ಕಾಲ್ಫಾರ್ ಮಾಡಬೇಕು. ಈ 346 ಪ್ಲಸ್ 240 ಇವರೆಲ್ಲರೂ ಕೂಡ ಡಾಕ್ಯುಮೆಂಟೇಶನ್ ವೆರಿಫಿಕೇಶನ್ ಮಾಡಿ ಇವರು ಇದರ ನಿಮ್ಮ ಆಹಾರ ಫಲಾನುಭವಿಗಳ ಪಟ್ಟಿಯಲ್ಲಿ ಮಾನದಂಡಗಳಲ್ಲಿ ಬರ್ತಾರೋ ಇಲ್ಲ ಅನ್ನೋದನ್ನು ವೆರಿಫಿಕೇಶನ್ ಮಾಡಿಕೊಂಡು ನೆಕ್ಸ್ಟ್ ಆಶ್ರಯ ಸಮಿತಿಯಲ್ಲಿ ಪಟ್ಟಿಯನ್ನು ಮಂಡನೆ ಮಾಡಬೇಕು ಅನ್ನೋ ತೀರ್ಮಾನವನ್ನು ಇವತ್ತು ಆಶ್ರಯ ಸಮಿತಿಯಲ್ಲಿ ಮಾಡಿದ್ದೇವೆ. ಇದರ ಜೊತೆಗೆ ಈ ಇನ್ನಿತರ ಬೇರೆ ಬೇರೆ ಮಹಿಳೆಯರು ಒಂದು 103 ಜನ ಒಂದು ಅರ್ಜಿಯನ್ನು ಕೊಟ್ಟು ಮನೆಗಳು ಬೇಕು ಅಂತಲೂ ಅರ್ಜಿಯನ್ನು ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಕೂಡ ಚರ್ಚೆ ಮಾಡಿ ರಾಜ್ಯ ಸರ್ಕಾರದಿಂದಾಗಲಿ ನಿಗಮದಿಂದಾಗಲಿ ಇನ್ನೂ ಟಾರ್ಗೆಟ್ ಒಂದು ನಗರಸಭೆಗೆ ಇಷ್ಟಿಷ್ಟು ಟಾರ್ಗೆಟ್ ಅಂತ ಕೊಡ್ತಾರೆ ಮನೆಗಳು. ಆ ಟಾರ್ಗೆಟ್ ಕೊಟ್ಟ ಮೇಲೆ ಮುಂದಿನ ಸಭೆಯಲ್ಲಿ ಈ ಮನೆಗಳ ವಿಚಾರ ಕೂಡ ಚರ್ಚೆ ಮಾಡೋಣ ಎಂಬ ಒಂದು ಟಾರ್ಗೆಟ್ ಬಂದ ಮೇಲೆ. ಯಾಕಂದರೆ ವಿದೌಟ್ ಟಾರ್ಗೆಟ್ ನಾವು ಅರ್ಜಿ ಕೊಟ್ಟ ನಂತರ ಅದ್ರ ಮೇಲೆ ತೀರ್ಮಾನ ತಗೊಂಬಕ್ಕೆ ಬರೋಂಗಿಲ್ಲ. ಮನೆಗಳೆಲ್ಲ ತೀರ್ಮಾನ ತಗೊಂಬಕ್ಕೆ ಬರೋಂಗಿಲ್ಲ. ಆ ಕಾರಣದಿಂದ ಆ ಒಂದು ವಿಷಯವನ್ನು ಮುಂದಿನ ಟಾರ್ಗೆಟ್ ಬಂದ ನಂತರ ಆ ವಿಷಯವನ್ನು ಮುಂದಿನ ಆಶ್ರಯ ಸಮಿತಿಯಲ್ಲಿ ಮಂಡನೆ ಮಾಡಬೇಕು ಎಂಬ ತೀರ್ಮಾನವನ್ನು ಮಾಡಿ ಇವತ್ತು ಆಶ್ರಯ ಸಮಿತಿಯ ಸಭೆಯನ್ನು ಮಾಡಿದ್ದೇವೆ ಎಂಬ ಮಾತನ್ನು ಈ ಇನ್ನು 2ನೇದು ಸುಪರ್ಪೇಟೆಯಲ್ಲಿ ಇರತಕ್ಕಂಥ ಭೂಮಿ 11 ಎಕರೆ 620. ಅದರಲ್ಲಿ 346 ಜನರಿಗೆ 11 ಎಕರೆಯಲ್ಲಿ ಕೊಡಬಹುದು. ಬಟ್ ಅಲ್ಲಿಂದ ಭೂಮಿ ಖರೀದಿ ಮಾಡಬೇಕಾದ್ರೆ ಬಹಳಷ್ಟು ಚರ್ಚೆ ಆಗಿದೆ. ಮತ್ತು ಇದರಲ್ಲಿ ಈ ಭೂಮಿ ಯೋಗ್ಯ ಅಲ್ಲ, ಹಳ್ಳದ ಪಕ್ಕದಲ್ಲೇ ಇದೆ, ಬರಿಗೇಷನ್ಗಳು ಕೂಡ ಆಗಿದೆ. ಮೊದಲು ಭೂಮಿ ಖರೀದಿ ಮಾಡಬೇಕಾದ್ರೆ ಇವೆಲ್ಲ ಕೂಲಂಕುಷವಾಗಿ ಚರ್ಚೆ ಮಾಡಿ ಸಿಂಧನೂರು ಪಟ್ಟಣದ ವ್ಯಾಪ್ತಿಯಲ್ಲಿ ಇಷ್ಟು ಕಡಿಮೆ ಬೆಲೆಗೆ ಭೂಮಿ ಎಲ್ಲಿಯೂ ಸಿಗಂಗೆ ಅಷ್ಟು ಕಡಿಮೆ ಬೆಲೆಗೆ ಆ ಭೂಮಿಯನ್ನು ಖರೀದಿ ಮಾಡಿದ್ದಾರೆ. ಅದರ ಜೊತೆಗೆ ಹಳ್ಳದ ಪಕ್ಕದಲ್ಲೇ 100 ವರ್ಷಗಳ ಹಿಂದೆ ನಮ್ಮ ಉಪ್ಪರವಾಡಿ ವಾರ್ಡ್ ಇದೆ, ಅದರ ಕೆಳಗಡೆ ಪಟೇಲ್ವಾಡಿ ಇದೆ, ಅದರ ಕೆಳಗಡೆ ವಾರ್ಡ್ ನಂಬರ್ 1 ಇದೆ, ಅದರ ಕೆಳಗಡೆ ಕೋಟೆ ವಾರ್ಡ್ ನಂಬರ್ 24 ಇದೆ, ಅದರ ಕೆಳಗಡೆ 25, 26, 27 ಸುಪರ್ಪೇಟೆ ವಾರ್ಡ್ಗಳಿದೆ. ಅದರ ಪಕ್ಕದಲ್ಲೇ ಈ ಜಾಗ ಇದೆ.
ಸುಕಾಲ್ಪೇಟೆಗೆ ಏನು ಗುರುವಿನೂರು ಮಠ ಇದೆ ಅದರ ಪಕ್ಕದಲ್ಲೇ 11 ಎಕರೆ ಜಾಗ ಇದೆ. ಇವೆಲ್ಲವುಗಳನ್ನ ಕೂಲಂಕುಷವಾಗಿ ಚರ್ಚೆ ಮಾಡಿ ನೋಡಿಕೊಂಡು ಸಭೆಯನ್ನು ನಡೆಸಿ ಇಂದಿನ ಸಭೆಯಲ್ಲಿ ಆಗಿರ್ತಕ್ಕಂಥ ಪಾಲನಾ ವರದಿಯನ್ನು ಮಂಡನೆ ಮಾಡಿ ಇದು ಒಟ್ಟಿಗೆ ತಗೊಂಡು ಕೆಲವು ತೀರ್ಮಾನವನ್ನು ತೆಗೆದುಕೊಂಡಿದೆ. ಒಟ್ಟು ಸಿಂಧನೂರು ಪಟ್ಟಣದಲ್ಲಿ 5600 ಚಿಲ್ಲರ ಅರ್ಜಿಗಳನ್ನು ನಗರಸಭೆಗೆ ಬಂದಿರುತ್ತವೆ. ಅಂದರೆ ಮನೆಯಲ್ಲಾದವು ಮತ್ತು ಪ್ಲಾಟ್ಗಳಲ್ಲಾದವು ಕಡುಬಡವರು. ಹಿಂದಿನ ಅನೇಕ ಸಭೆಗಳಲ್ಲಿ ಈ ವಿಷಯಗಳು ಚರ್ಚೆ ಆಗಿ ಅರ್ಹ ಫಲಾನುಭವಿಗಳ ಪಟ್ಟಿಯನ್ನು ತಯಾರು ಮಾಡಿ ಅನ್ನುವ ಒಂದು ಸೂಚನೆಯನ್ನು ಕೂಡ ಹಿಂದೆ ಆಶ್ರಯ ಸಮಿತಿಯಲ್ಲಿ ತೀರ್ಮಾನ ಮಾಡಿದ ಪ್ರಕಾರ ಆ ಪಟ್ಟಿಯನ್ನು ತಯಾರಿಸಿ 3800 ಚಿಲ್ಲರ ಅಂದಾಜು ಅರ್ಹ ಫಲಾನುಭವಿಗಳ ಒಂದು ಪಟ್ಟಿ ನಡೆಸಬೇಕಿದೆ. ಈಗ ಇಲ್ಲಿ ಇವತ್ತು ಪ್ರಮುಖವಾಗಿ 3 ಭೂಮಿಗಳಲ್ಲಿ ಖರೀದಿ ಮಾಡಿರ್ತಕ್ಕಂಥದ್ದು. ಒಂದನೇದು ನೋಡ್ರಾಗಿಯಲ್ಲಿ, ಎರಡನೇದು ಸುಕಾಲ್ಪೇಟೆ. ನೋಡ್ರಾಗಿಯಲ್ಲಿ ಸರ್ವೆ ನಂಬರ್ 175 ಸರ್ವೆ ನಂಬರ್ 17 ಒಟ್ಟು 18 ಎಕರೆ ಉಂಟು. ಸುಕಾಲ್ಪೇಟೆಯಲ್ಲಿ ಸರ್ವೆ ನಂಬರ್ 626 11 ಎಕರೆ. ಇನ್ನೂ ಒಂದು ಒಪ್ಪೂರು ರೋಡ್ಗೆ ಸರ್ವೆ ನಂಬರ್ 44 18 ಎಕರೆ. ಇಷ್ಟು ಈಗ ಆಶ್ರಯ ಸಮಿತಿ ಮುಂದೆ ಇರತಕ್ಕಂಥ ಖರೀದಿ ಮಾಡಿರ್ತಕ್ಕಂಥ ಭೂಮಿಯಲ್ಲಿ ಸಭೆಯನ್ನು ನಡೆಸಿ ಇಂದಿನ ಸಭೆಯಲ್ಲಿ ಆಗಿರ್ತಕ್ಕಂಥ ಪಾಲನಾ ವರದಿಯನ್ನು ಮಂಡನೆ ಮಾಡಿ ಇದು ಒಟ್ಟಿಗೆ ತಗೊಂಡು ಕೆಲವು ತೀರ್ಮಾನವನ್ನು ತೆಗೆದುಕೊಂಡಿದೆ. ಒಟ್ಟು ಸಿಂಧನೂರು ಪಟ್ಟಣದಲ್ಲಿ 5600 ಚಿಲ್ಲರ ಅರ್ಜಿಗಳನ್ನು ನಗರಸಭೆಗೆ ಬಂದಿರುತ್ತವೆ. ಅಂದರೆ ಮನೆಯಲ್ಲಾದವು ಮತ್ತು ಪ್ಲಾಟ್ಗಳಲ್ಲಾದವು ಕಡುಬಡವರು. ಹಿಂದಿನ ಅನೇಕ ಸಭೆಗಳಲ್ಲಿ ಈ ವಿಷಯಗಳು ಚರ್ಚೆ ಆಗಿ ಅರ್ಹ ಫಲಾನುಭವಿಗಳ ಪಟ್ಟಿಯನ್ನು ತಯಾರು ಮಾಡಿ ಅನ್ನುವ ಒಂದು ಸೂಚನೆಯನ್ನು ಕೂಡ ಹಿಂದೆ ಆಶ್ರಯ ಸಮಿತಿಯಲ್ಲಿ ತೀರ್ಮಾನ ಮಾಡಿದ ಪ್ರಕಾರ ಆ ಪಟ್ಟಿಯನ್ನು ತಯಾರಿಸಿ 3800 ಚಿಲ್ಲರ ಅಂದಾಜು ಅರ್ಹ ಫಲಾನುಭವಿಗಳ ಒಂದು ಪಟ್ಟಿ ನಡೆಸಬೇಕಿದೆ. ಈಗ ಇಲ್ಲಿ ಇವತ್ತು ಪ್ರಮುಖವಾಗಿ 3 ಭೂಮಿಗಳಲ್ಲಿ ಖರೀದಿ ಮಾಡಿರ್ತಕ್ಕಂಥದ್ದು. ಒಂದನೇದು ನೋಡ್ರಾಗಿಯಲ್ಲಿ, ಎರಡನೇದು ಸುಕಾಲ್ಪೇಟೆ. ನೋಡ್ರಾಗಿಯಲ್ಲಿ ಸರ್ವೆ ನಂಬರ್ 175 ಸರ್ವೆ ನಂಬರ್ 17 ಒಟ್ಟು 18 ಎಕರೆ ಉಂಟು. ಸುಕಾಲ್ಪೇಟೆಯಲ್ಲಿ ಸರ್ವೆ ನಂಬರ್ 626 11 ಎಕರೆ. ಇನ್ನೂ ಒಂದು ಒಪ್ಪೂರು ರೋಡ್ಗೆ ಸರ್ವೆ ನಂಬರ್ 44 18 ಎಕರೆ. ಇಷ್ಟು ಈಗ ಆಶ್ರಯ ಸಮಿತಿ ಮುಂದೆ ಇರತಕ್ಕಂಥ ಖರೀದಿ ಮಾಡಿರ್ತಕ್ಕಂಥ ಭೂಮಿ. ಮೀಡಿಯಾ ನೆಟ್ವರ್ಕ್.